ಪುಷ್ಪ 2 ರಿಲೀಸ್ ಆಯಿತು, ಸಾವಿರಾರು ಕೋಟಿ ಬಿಸ್ನೆಸ್ ಮಾಡ್ತು. ಅದರಲ್ಲಿ ಕನ್ನಡಿಗರ ಆಸಕ್ತಿ ಅಂತೂ ನೆಕ್ಸ್ಟ್ ಲೆವೆಲ್. 2,000 2,500 ಟಿಕೆಟ್ ಕೊಟ್ಟೆಲ್ಲ ಸಿನಿಮಾ ನೋಡಿದ್ರು. ಈಗ ಕನ್ನಡದ 2 ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ. ಒಂದು ಉಪೇಂದ್ರ ಅವರ UI ಇದೇ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಮತ್ತೊಂದು ಸುದೀಪ್ ಅವರ ಮ್ಯಾಕ್ಸ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. 2 ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ. ಈಗ ನಮ್ಮ ಕನ್ನಡಿಗರು ಹೇಗೆ ಈ ಸಿನಿಮಾನ ನೋಡ್ತಾರೆ, ಹೇಗೆ ಥಿಯೇಟ್ರಿಗೆ ನುಗ್ತಾರೆ? ಚೆನ್ನಾಗಿದ್ದರೆ ನೋಡ್ತೀವಿ. ಪುಷ್ಪ 2 ಫಸ್ಟ್ ಡೇ ಫಸ್ಟ್ ಶೋ ಚೆನ್ನಾಗಿದೆಯಾ ಇಲ್ಲ ಅಂತ ಹೆಂಗೆ ಗೊತ್ತಾಯಿತು? ಈಗ ನನಗೆ ಇನ್ನೊಂದು ಅರ್ಥ ಆಗದೆ ಇರೋದು, ಪುಷ್ಪ ಟಿ ಅಟ್ ದ ಸೇಮ್ ಟೈಮ್ ಪ್ಯಾರಲಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಅಲ್ಲಲ್ಲಿ ಓಡ್ತಾ ಇರಬೇಕಾದ್ರೆ, ಈಗ ನಮ್ಮ ಸಿನಿಮಾಗಳು ಕನ್ನಡ ಸಿನಿಮಾಗಳು ಬಂದ ತಕ್ಷಣ ಪುಷ್ಪ 2ನ ಅಲ್ಲಿಂದ ಖಾಲಿ ಮಾಡಿಸಿ ಕನ್ನಡಕ್ಕೆ ಅವಕಾಶ ಕೊಡ್ತಾರಾ ಅಂತ. ಕರ್ನಾಟಕದಲ್ಲಿ ಕನ್ನಡಿಗರು ಬೇರೆ ಭಾಷೆಯ ಸಿನಿಮಾಗಳನ್ನು ಹೆಂಗೆ ಅಪ್ಪಿಕೊಂಡು ಮೆಚ್ಚಿಕೊಂಡು ಬಲೆ ಬಹುಪರಾಗ್ ಅಂದರು, ಅವ್ರು ಇವಾಗ ಕನ್ನಡ ಸಿನಿಮಾಗಳಿಗೆ ಆ ಬಹುಪರಾಗ್ ಹಾಕ್ತಾರಾ ಅನ್ನೋದು. ನೋಡೋಣ, ಯಾರಾದ್ರೂ ನೋಡ್ಕೊಂಬಂದು ಹೇಳಿ, ಆಮೇಲೆ ನೋಡೋಣ. ಎಲ್ಲ ಹಾರ್ಡ್ ಕೋರ್ ಫ್ಯಾನ್ಗಳು ಮಾತ್ರ ಹೋಗಿ ಸಿನಿಮಾ ನೋಡಬೇಕು. ಉಪೇಂದ್ರ ಅವ್ರ ಹಾರ್ಡ್ ಕೋರ್ ಫ್ಯಾನ್ಗಳು ಮಾತ್ರ ಹೋಗಿ ಸಿನಿಮಾ ನೋಡಬೇಕು. ಸುದೀಪ್ ಅವ್ರ ಹಾರ್ಡ್ ಕೋರ್ ಫ್ಯಾನ್ಗಳು ಮಾತ್ರ ಹೋಗಿ ಸಿನಿಮಾ ಹಾಗೇನಿಲ್ಲ. ಕನ್ನಡ ಭಾಷೆಯನ್ನು ಪ್ರೀತಿಸುವ ಯಾರಾದರೂ ಯಾವುದೇ ಭಾಷೆಯ ಯಾವುದೇ ನಟನ ಸಿನಿಮಾನ ಹೋಗಿ ನೋಡ್ಬೋದು ಕನ್ನಡದಲ್ಲಿ ಸಿನಿಮಾ ಬಂದಾಗ.